ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಅದ್ದೂರಿ ಅಪ್ಡೇಟ್ ಸಿಕ್ಕಿದೆ. ಸೊ ಆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಶಾರದಾ ಈಗ ದೇವಯಾನಿ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗಿದೆ. ದೇವಯಾನಿಗೆ ಅವಾಜ್ಞೆ ಆಗ್ತಾ ಇದ್ದಾರೆ. ಶಾರದಾ ಅವ್ರಿಗೆ ಹಳೆ ನೆನಪೆಲ್ಲನೂ ಸಹ ಬಂದಿದೆ. ಆ ಸಂಚಿಕೆನೂ ಸಹ ನೋಡೋಣ. ಇನ್ನು ಭೂಮಿ ಕುಟುಂಬದವರೆಲ್ಲ ರಾಮ್ ತಾಯಿ ಮನೆಗೆ ಹೋಗಿದ್ದಾರೆ, ನಿಂಗವ್ವ ಅವ್ರ ಮನೆಗೆ. ಸೊ ಭೂಮಿ ಅವ್ರ ಜೊತೆ ಯಾಕೆ ಅಷ್ಟೊಂದೆಲ್ಲ ಜಗಳ ಆಡ್ತಾಳೆ, ಭೂಮಿ ನೋಡಿ ಅವ್ರು ಏನಂತಾರೆ, ನಿನ್ನ ಗಂಡ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ಭೂಮಿ ಉತ್ತರ ಏನು ಅದು ಸಹ ನೋಡೋಣ. ಆದರೆ ಶಾರದಾ ದೇವಯಾನಿಗೆ ಕೊಡ್ತಾ ಇರೋ ಚೋಕ್ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ. ಆ ಸಂಚಿಕೆ ನೋಡೋಣ ಬನ್ನಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಶ್ರವಣ್ ಅವ್ರ ಮನೇಲಿ ಶಾರದಾಗೆ ಯಾವಾಗಲೂ ಭೂಮಿನೇ ಜೊತೆ ಇರಬೇಕಾಗುತ್ತೆ. ಇನ್ನು ದೇವಯಾನಿ ಯಾವಾಗ್ಲೂ ಶಾರದಾನ ನೋಡಿದ ತಕ್ಷಣ ಶಾರದಂಗೆ ಭಯ ಆಗ್ತಿತ್ತು. ಇಷ್ಟು ದಿನ ದೇವಯಾನಿ ಹತ್ರಕ್ಕೆ ಬಂದಾಗೆಲ್ಲನೂ ಶಾರದಾ ಅವರು ಹಿಂದೆ ಓಡೋಗ್ತಾ ಇದ್ರು. ಯಾಕೆಂದರೆ ದೇವಯಾನಿ ಇವ್ರಿಗೆ ಶೂಟ್ ಮಾಡಿರೋದು ಅವ್ರಿಗೆ ಚೆನ್ನಾಗೇ ನೆನಪಿದೆ. ಆದರೆ ದೇವಯಾನಿ ಮತ್ತು ಈ ಕಡೆ ಅಂಜು ಒಂದ್ಸತಿ ಬರ್ತಾ ಇರ್ತಾರೆ. ಆವಾಗ ದೇವಯಾನಿ ಇವಳು ನೋಡಿ, ಹೇಯ್ ಶಾರದಾ, ಆರಾಮಾಗಿ ಮನೆಯಲ್ಲಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ಯಾ, ಇನ್ನು ಮುಂದೆ ಹಂಗೆಲ್ಲ ಆಗಲ್ಲ ಕಣೆ, ನೀನು ಸರಿಯಾಗಿ ಬುದ್ಧಿ ಕಳಿಸ್ತೀನಿ, ನಿಂಗೆ ಚೆನ್ನಾಗಿ ಗೊತ್ತು ಅಲ್ವಾ ನಾನು ಹಿಂಗೆ ಶೂಟ್ ಮಾಡಿದ್ದೆ ಅಂತ, ಅದಕ್ಕೆ ನೋಡಿ ಎದ್ರಕೋತೀಯ ಅಂದ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಶಾರದಾ ಅವಳ ಎದುರಿಗೆ ನಿಂತ್ಕೊಂಡು ಭಯಪಟ್ಟರು ಒಂದು ಸತಿ ಅವಳ ಮೇಲೆ ಕೋಪನ ತೋರಿಸ್ತಾರೆ ಶಾರದಾ ಅವರು. ಶಾರದಾ ಕೋಪದಲ್ಲಿ ದೇವಯಾನಿ ಮುಖನ ನೋಡಿಕೊಂಡು ಫುಲ್ಲು ಕೋಪದಿಂದ ನಿನಗೆ ಏನು ಗತಿ ಕಾಣಿಸ್ತೀನಿ ಅಂತೇಳ್ಬಿಟ್ಟು ಕೈಯಲ್ಲಿ ತೋರಿಸ್ತಾರೆ. ಮಾಮ್, ಏನು ಮಾಮ್, ಇವ್ರು ಗೊತ್ತಾಗಲ್ಲ ಅಂದರೆ ಎಲ್ಲನೂ ಹೇಳ್ತಾ ಇದ್ದಾರೆ ಅಂದಾಗ, ಅದೇ ಬೇಬಿ ನನಗೂ ಗೊತ್ತಾಗ್ತಾ ಇಲ್ಲ, ಶಾರದಾ ಈ ರೀತಿ ಮಾಡ್ಬಿಟ್ಟು ಕೈ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾಳೆ ಅಂದರೆ ಅವಳಿಗೆ ಹಳೆ ನೆನಪೆಲ್ಲ ಬಂದಿದೆ ಅನಿಸುತ್ತೆ ಅಂದ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಮಾಮ್, ಹಂಗಾದ್ರೆ ನಮಗೆ ಈ ಮನೇಲಿ ಜಾಗ ಇಲ್ವಾ ಅಂದಾಗ, ಅಷ್ಟೊತ್ತಲ್ಲಿ ನಿಂದು ಮತ್ತು ನಚಿಕೇತ್ ಇಬ್ಬರದ್ದು ಸಹ ಮದುವೆ ಆಗ್ಬಿಡ್ಬೇಕು, ಇಲ್ಲಾಂದರೆ ಶಾರದಂಗೆ ಈಗಲೇ ಈ ಥರ ನಡ್ಕೊತಾ ಇರೋಳು ಮುಂದೆ ನನ್ನ ಬಂಡವಾಳ ಎಲ್ಲ ಬಯಲಿಗೆ ಎಳೆದು ಬಿಡ್ತಾಳೆ ಅಂದ್ಬಿಟ್ಟು ದೇವಯಾನಿಗೆ ಈಗ ಭಯ ಹತ್ಕೊಂಡಿದೆ. ಒಟ್ಟಿನಲ್ಲಿ ಶಾರದಾಗೆ ಹಳೆ ನೆನಪು ಬಂದಿರೋದ್ರಿಂದನೇ ದೇವಯಾನಿಗೆ ಆವಾಜ್ ಹಾಕಿದ್ದು ಮತ್ತು ಕೈ ತೋರಿಸಿದ್ದು. ಇನ್ನು ಭೂಮಿ ಮತ್ತು ಕುಟುಂಬದವರೆಲ್ಲರೂ ಸಹ ಈಗ ರಾಮ್ ತಾಯಿ ಮನೆಗೆ ಹೋಗಿದ್ದಾರೆ. ಅಲ್ಲಿ ಲಿಂಗವ್ವ ಅಂತೇಳ್ಬಿಟ್ಟು ರಾಮ್ ತಾಯಿ ಇರ್ತಾರೆ. ಹೋಗಿದ ತಕ್ಷಣ ರಾಮ್ ಮತ್ತು ಸಂಗೀತ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡ್ಕೋತಾರೆ. ಇನ್ನು ಏಯ್, ನನಗೆ ನಿನ್ನ ಮುಖನ ಯಾವ ಮುಖ ಇಟ್ಕೊಂಡ್ಬಂದಿದ್ಯೋ ಇಲ್ಲಿಗೆ, ಇಷ್ಟು ವರ್ಷ ಆದಮೇಲೆ ನಾನು ಬದುಕಿದಿನ ಇಲ್ಲ ಸತ್ತೋದ್ಲ ಈ ಮುದುಕಿ ಅಂತೇಳ್ಬಿಟ್ಟು ತಿಥಿ ಊಟ ಮಾಡೋಕ್ಕೆ ನಿಮ್ಮ ಕುಟುಂಬದವ್ರನ್ನೆಲ್ಲ ಕರ್ಕೊಂಬಂದಿದ್ಯಾ ಅಂತೇಳ್ಬಿಟ್ಟು ಸಂಗೀತ ಮತ್ತು ರಾಮ್ಗೆ ಅಜ್ಜಿ ಬೈತಾ ಇರ್ತಾರೆ ಮುಗ. ಇನ್ನು ಶ್ರವಣ್ಣು ಮನೆಯವರೆಲ್ಲ, ಈ ಅಜ್ಜಿದು ಯಾವಾಗಲೂ ಇದ್ದಿದ್ದೆ, ನಮ್ಮ ಅಕ್ಕ ಮತ್ತು ನಮ್ಮ ಮಾವ ಇವಾಗ ಮನೆ ಅಳಿಯಾಗಿ ಇರೋದ್ರಿಂದ ಇವ್ರಿಗೆ ತುಂಬ ಕೋಪ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಭೂಮಿಗೆ ಈ ರೀತಿ ಅಂದಾಗ ತುಂಬಾ ಕೋಪ ಬಂದ್ಬಿಡುತ್ತೆ. ಅಲ್ಲ, ನಿಮ್ಮ ವಯಸ್ಸಿಗೆ ತಕ್ಕಂಗೆ ಮಾತಾಡಿ, ತಿಥಿ ಊಟ ಮಾಡೋಕ್ಕೆ ಬರ್ತೀವ ನಾವು, ಏನೋ ನಿಮ್ಮನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಮಾವ ಕರ್ಕೊಂಬಂದರೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ಅಂದ್ಬಿಟ್ಟು ಭೂಮಿ ಜೋರು ಮಾಡ್ತಾಳೆ. ಏಯ್, ಯಾರೇ ಇದು, ನನಗೆ ಇಷ್ಟೊಂದೆಲ್ಲ ಜೋರು ಮಾಡ್ತಿರೋದು, ರಾಮ್ ಯಾರಿದು ಅಂದಾಗ, ಅಮ್ಮ ಅದು ಅಜಿತ್ ಹೆಂಡ್ತಿ ಅಂದಾಗ, ಎಲ್ಲ ಅವನು ಎಲ್ಲಿ, ಓಹೋ ಪೊಲೀಸ್ ಅಲ್ವಾ ಅವನು, ಪೊಲೀಸ್ ಹೆಂಡ್ತಿನ ಇವಳು, ಅದಕ್ಕೆ ಇಷ್ಟೊಂದೆಲ್ಲ ಹಾರಾಡ್ತಿದ್ದಾಳೆ, ಏನೇ ನನಗೆ ಬೆಳ್ಳು ತೋರಿಸಿ ಮಾತಾಡ್ಸ್ತೀಯ ನೀನು ಅಂತೇಳ್ಬಿಟ್ಟು ಲಿಂಗವ್ವ ಅಜ್ಜಿ ಎದ್ದು ನಿಂತ್ಕೋತಾರೆ. ಅವಾಗ ಭೂಮಿ ಇದ್ದೋಳು, ಹೌದು ನಿಮ್ಮ ವಯಸ್ಸಿಗೆ ನೀವು ಸರಿಯಾಗಿ ಮಾತಾಡಿ, ಅಂತ ತಪ್ಪು ನಮ್ಮ ಅತ್ತೆ ಏನು ಮಾಡಿದ್ದಾರೆ, ನಿಮ್ಮ ಮಗ ಮತ್ತು ನಮ್ಮ ಅತ್ತೆ ಇಬ್ಬರು ಲವ್ ಮಾಡಿ ಮದುವೆ ಆದರು, ಆಮೇಲೆ ನಮ್ಮ ಮನೇಲೆ ನಮ್ಮ ಮಾವ ಇವಾಗ ಅವ್ರ ಜೊತೆನೇ ಇದ್ದಾರೆ, ಅದರಲ್ಲಿ ತಪ್ಪೇನಿದೆ, ಈಗ ನಿಮ್ಮನ್ನು ನೋಡೋಕೆ ಬಂದಿದ್ದಾರಲ್ವಾ, ನಿಮಗೂ ಇಷ್ಟ ಆದರೆ ನಿಮ್ಮ ಮಗನ ಜೊತೆನೇ ಬಂದಿದ್ಬಿಡಿ, ಈ ಒಳ್ಳಿಲಿ ಹಾಕಿದ್ದೀರಾ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಬ್ಬಬ್ಬಾ, ಪರವಾಗಿಲ್ವೇ, ಸೊಸೆಗೆ ಒಳ್ಳೆ ಪಾಠನೇ ಕಳಿಸ್ತಿದ್ಯಾ ಕಣೆ ಸಂಗೀತ, ನೀನು ನನ್ನ ಮಗನ್ನ ಮರಳು ಮಾಡ್ಕೊಂಡು ಹೋದಂಗೆ ಇವಳು ಗಂಡನ ಮರಳು ಮಾಡಿಬಿಟ್ಟಿದ್ದಾಳೆ ಅನಿಸುತ್ತೆ ಅಂದ್ಬಿಟ್ಟು ಏನೇನೋ ಮಾತಾಡ್ತಿರ್ತಾರೆ. ನೋಡಿ, ನನ್ನ ಗಂಡನ ಬಗ್ಗೆ ಮಾತಾಡಬೇಡಿ, ನಮ್ಮ ಸಾಹೇಬ್ರಿಗೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಿರ್ತಾಳೆ. ಪರವಾಗಿಲ್ವೇ, ಒಳ್ಳೆ ಸೊಸೆನೇ ಪಾಠ ಕಲಿಸಿದ್ಯಾ ಅಂದ್ಬಿಟ್ಟು ಈ ಕಡೆ ನಮ್ಮ ನಿಗವ್ವ ಅವರು ಹೇಳ್ತಾ ಇರ್ತಾರೆ. ರಾಮ್ ಇದ್ದೋರು, ಅಮ್ಮ ಅದೆಲ್ಲ ಬಿಡು, ಇವಾಗ ನೀನು ಹೆಂಗಿದ್ಯಾ, ಹುಷಾರಾಗಿದ್ಯಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮತ್ತು ರಾಮ್ ತಮ್ಮ ಮತ್ತು ಅಣ್ಣ ಇರ್ತಾರೆ, ಅವರಿಬ್ಬರು ಅವ್ರ ಹೆಂಡ್ತಿರು ಸಹ ಬಂದು ನಿಂತ್ಕೋತಾರೆ ವಿಚಾರಿಸ್ಕೊಳಕ್ಕೆ. ಏನ್ರೆ ನೆಂಟ್ರುಗಳು ಬಂದಿದ್ದಾರೆ ಅಂತ ವಿಚಾರಿಸ್ಕೊಳಕ್ಕೆ ಬಂದಿದ್ದೀರಾ, ಹೋಗ್ರೆ ಒಳಗಡಿಕೆ, ಇವ್ರು ಯಾವ ನೆಂಟರು, ನನ್ನ ಮಗನ ದೂರ ಮಾಡಿದೋಳು ಇವಳು ಅಂತೇಳ್ಬಿಟ್ಟು ಸಂಗೀತದ ಮೇಲೆ ಕೆಂಡ ಕಾಡ್ತಿರ್ತಾರೆ ಅಜ್ಜಿ. ಇನ್ನು ಆ ಕುಟುಂಬದಲ್ಲಿ ಮೂವಾರು ಗಂಡು ಮಕ್ಕಳು 3 ಸೊಸೆಯರು ಇರ್ತಾರೆ. ರಾಮ್ ಮತ್ತು ಸಂಗೀತ ಬೇರೆ ಇರ್ತಾರೆ, ಇನ್ನಿಬ್ಬರು ಸೊಸೆಯರು ಮತ್ತು ಮಕ್ಕಳು ಇರ್ತಾರೆ. ಅವ್ರನ್ನ ಅಜ್ಜಿ ದಬಾಯಿಸ್ಕೊಂಡು ಸೊಸೆದಿರ್ನ ಚೆನ್ನಾಗಿ ದಬಾಯಿಸ್ತಾ ಇರ್ತಾರೆ. ಭೂಮಿ ಇದೆಲ್ಲ ನೋಡಿದ್ಮೇಲೆ, ಅಲ್ಲ ನೀವಿಷ್ಟು ಜೋರಾಗಿರೋದಕ್ಕೆ ಪಾಪ ಅವ್ರು ಹೇಗಾಗಿದ್ದಾರೆ ನೋಡು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾಗ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನನ್ನ ಸೊಸೆ ಅನ್ಸ್ಕೊಂಡಿರೋ ಈ ಸಂಗೀತನೇ ಒಂದು ಮಾತಾಡ್ತಿಲ್ಲ, ಇವಳು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾಳೆ ಅಂದರೆ, ಇವಳಿಗೆ ಇಷ್ಟೊಂದೆಲ್ಲ ಧೈರ್ಯ ಇದೆ ಅಂದರೆ ಇವಳು ಯಾರು ಹೆಂಡ್ತಿ ಅಂದಾಗ, ಅಮ್ಮ ಅವರು ಅಜಿತ್ನ ಹೆಂಡ್ತಿ ಅಮ್ಮ, ಇವಳು ನಚ್ಚಿನ ಈಗ ಅಂಜು ಕೊಟ್ಟು ಮದುವೆ ಮಾಡಬೇಕು ಇದೀವಿ ಅಂತೇಳ್ಬಿಟ್ಟು ರಾಮ್ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಿರ್ತಾರೆ. ಅಲ್ಲ ಕಣ್ರು,
ಬರೋ ಈಗ ಈ ಮುದುಕಿ ಸತ್ತಿದಾಳ ಬದುಕಿದಾಳ ಅಂತ ನೋಡಬೇಕು ಅಂತ ಅನಿಸ್ತಾ, ನೀವೆಲ್ಲ ಯಾಕೆ ಬರೋಕ್ಕೋದ್ರಾ ಅಂತೇಳ್ಬಿಟ್ಟು ಅಜ್ಜಿ ಜೋರು ಮಾಡ್ತಿದ್ರೆ, ಈ ಕಡೆ ಭೂಮಿ ಇದ್ದೋಳು, ಹೌದು ಇವಾಗ ನಿಮ್ಮನ್ನು ನೋಡೋಕ್ಕೆ ನಿಮ್ಮ ಮಗ ಮನೆ ಕುಟುಂಬದವರೆಲ್ಲ ಬಂದಿದ್ದಾರೆ, ನೀವು ಈ ರೀತಿ ನಡ್ಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ವಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಯ್ತಾಯ್ತು, ನಿನ್ನ ಗಂಡ ಬರಲಿ, ಆಮೇಲೆ ನಿನಗೆ ಪಾಠ ಕಲಿಸ್ತೀನಿ, ಅವ್ನ ಕಿವಿ ಹಿಂಡಿ ನಿನಗೆ ಪಾಠ ಕಲಿಸ್ತೀನಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಆಯಿತು ಬರಲಿ, ಸಾಹೇಬರು ಬರೋಕ್ಕೆ ಕೆಲಸದ ಮೇಲೆ ಹೋಗಿದ್ದಾರಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಈಗ ಭೂಮಿ ಕಾಂಟ್ರಾಕ್ಟ್ ಅವಧಿ ಮುಗಿದ್ರೂ ಸಹ ಈ ಕುಟುಂಬದ ಜೊತೆನೇ ಇದ್ದಾಳೆ. ಅಂದರೆ ಅಜಿತು ಭೂಮಿಗೆ ಇದೇ ಮನೇಲಿ ಇರಬೇಕು ನೀನು, ಶಾರದತ್ತೆ ಹುಷಾರಾಗೋವರೆಗೂ, ಮತ್ತು ನಮ್ಮನೇಲಿ ಎಲ್ಲ ಪರಿಸ್ಥಿತಿ ಸರಿ ಹೋಗೋವರೆಗೂ, ಮತ್ತು ನಾನು ಮತ್ತೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿ ವಾಪಸ್ ಆಗೋವರೆಗೂ, ಭಾಗ್ಯಮ್ಮ ಅವ್ರನ್ನ ಜೈಲಿಂದ ಬಿಡಿಸೋವರೆಗೂ ಅಂತೇಳ್ಬಿಟ್ಟು ಮಾತನ್ನ ತಗೊಂಡಿದ್ದಾರೆ. ಈಗ ಆ ಮಾತಿನ ಪ್ರಕಾರ ಭೂಮಿ ಈ ಕುಟುಂಬದಲ್ಲೇ ಉಳಿದಿದ್ದಾಳೆ. ಸೊ ಈ ಒಂದು ವಿಚಾರ ಇನ್ನು ಕಮಿಷನರ್ ಕಡೆಯಿಂದ ಸತ್ಯನ ಮಾಡಿರೋ ಪ್ಲ್ಯಾನು ಎಲ್ಲನೂ ಸಹ ವರ್ಕ್ ಆಗುತ್ತಾ, ದೇವಯಾನಿ ಬಂಡವಾಳನ ಶ್ರವಣ ಹತ್ರ ನಮ್ಮ ಶಾರದಾ ಅವರು ಹೇಳ್ತಾರೆ. ಆದಷ್ಟು ಬೇಗ ಆ ವಿಚಾರ ಹೇಳಿದ್ರೆ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಬೇಗ ಹೊರಬೀಳುತ್ತೆ. ಆವಾಗ ಭೂಮಿ ಅಜಿತ್ ಸಾಹೇಬ್ರ ಜೊತೆನೇ ಇರ್ಬೋದು ಅನ್ನೋದು ನಮ್ಮ ಅನಿಸಿಕೆ. ನಿಮಗೆ ಏನು ಅನಿಸುತ್ತೆ? ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ